ಯೋಷಿತ್ಸು ತಲ್ಪಾಂಬರಣಾದಿ ದ್ರವ್ಯೇಷು ಮಾಯಾರಚಿತೇಷು ಮೂಢ ಪ್ರಲೋಭಿತಾತ್ಮಾ ಹಿ ಉಪಭೋಗ ಬುದ್ಧ್ಯ ಪತಂಗವನ್ನು ನಶ್ಯತಿ ನಷ್ಟದೃಷ್ಟಿ ಅಂತ. ಇದು 92ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ, 11ನೇ ಸ್ಕಂದದ 8ನೇ ಅಧ್ಯಾಯದ 8ನೇ ಶ್ಲೋಕ. ಅದರ ಹಿನ್ನೆಲೆ ಏನು? ಅದು ಒಂದು ಅದ್ಭುತ. ಅದು ಮತ್ತೊಬ್ಬ ಅವಧೂತಂದೆ, ಎಲ್ಲ ಅವಧೂತರದ್ದೇ ಕೇಳ್ತಿದೆ. ಮೊದಲು ಅವಧೂತನಾದ ಜಡಭರತ ಹೇಳಿದ ಮಾತುಗಳು, ಅವಧೂತ ಶಿಖಾಮಣಿಗಳಾದ ವಿಷ್ಣು ತೀರ್ಥರು ಸಂಗ್ರಹಿಸಿದ ಶ್ಲೋಕಗಳು. ಅಲ್ಲೇ ಮತ್ತೊಬ್ಬ ಅವಧೂತ ಯದು ಮಹಾರಾಜನಿಗೆ ಭೇಟಿಯಾಗ್ತಾನೆ. ಅದು 11ನೇ ಸ್ಕಂದದಲ್ಲಿ ಆ ವಿಷಯ ಬಂದಿದೆ. ಅಲ್ಲಿ ಬಂದಿರುವಂತಹ ಒಂದು ಶ್ಲೋಕ ಇದೆ. ಭಗವಂತ ಉದ್ಧವನಿಗೆ ಹೇಳಿದ ಮಾತು ಏನ್ ಹೇಳ್ತಿದ್ದಾನೆ? ಅತ್ರಾಪ್ಯುದ ಉದಾಹರಂತೀಮಂ ಇತಿಹಾಸಂ ಪುರಾತನಂ ಅವಧೂತಸ್ಯ ಸಂವಾದಂ ಯದೋ ರಮಿತ ತೇಜಸಃ ಅವಧೂತಂ ದ್ವಿಜಂ ಕಶ್ಚಿತ್ ಚರಂತಂ ಅಕುತೋ ಭಯಂ ಕವಿಂ ನಿರೀಕ್ಷ್ಯ ನಿಪುಣಂ ಯದುಹು ಪಪೃಚ್ಛ ಧರ್ಮವಿತ್. ಆ ಶ್ಲೋಕ ಯಾಕೆ ಬಂತು ಅನ್ನೋದು ನೋಡ್ಬೇಕಲ್ಲ. ಶ್ಲೋಕವನ್ನು ವೈರಾಗ್ಯ ಪ್ರಕರಣದಲ್ಲಿ ನಾನು ಸಂಗ್ರಹಿಸಿದ್ದೀನಿ, ಎಲ್ಲಿ ಬಂತು ನೀವೇ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ ಅವಧೂತರು. ಅಲ್ಲಿ ಇನ್ನೊಬ್ಬ ಅವಧೂತನ ಕಥೆ ಇದೆ, ಅದನ್ನು ನೋಡ್ರಿ. ಯದು ಮಹಾರಾಜ, ಆ ಯದು ಮಹಾರಾಜನ ಕಥೆ ಅದು. ಅವನು ಒಬ್ಬ ಬ್ರಾಹ್ಮಣನನ್ನ ಒಂದ್ಸರಿ ಸಂದರ್ಶಿಸಿದಂತೆ. ಒಬ್ಬ ಅವಧೂತ ಮತ್ತು ಯದು ಚಕ್ರವರ್ತಿ ಇವರಿಬ್ಬರ ನಡುವಿನ ಸಂವಾದ. ಆ ಅವಧೂತ ಸಂಚಾರ ಮಾಡ್ತಿದ್ದ. ಹೇಗೆ ಅಂದ್ರೆ ಚರಂತ ಮಕುತೋ ಭಯಂ, ಅಲ್ಲಿ ಸಂಚಾರ ಮಾಡ್ತಿದ್ದ ಅವನು. ಅಕುತೋ ಭಯಂ, ಅವನಿಗೇನು ಭಯವೂ ಇಲ್ಲ, ಸುಮ್ಮನೆ ಬೇಕಾಬಿಟ್ಟು ಸಂಚಾರ ಮಾಡ್ತಿದ್ದ. ಹರಿಕಥಾಮೃತ ಸಾರ್ ಹೇಳ್ತದೆ, ಮದ್ದಾನೆ ಅಂತ ಸಂಚಾರ ಮಾಡ್ತಿರೋ ಅಂತ. ಯಾವ ಭಯವೂ ನಿನಗೆ ಬೇಡ, ಭಗವಂತನಲ್ಲೇ ಮನಸ್ಸು ನೆಟ್ಟಿದ್ರೆ ಯಾವ ಭಯವೂ ಇಲ್ಲದೆ ಸಂಚಾರ ಮಾಡ್ತಿರೋ. ಅವನು ಕವಿ, ದೊಡ್ಡ ಜ್ಞಾನಿ. ಅವನು ಕವಿ ನಿರೀಕ್ಷೆ ನಿಪುಣಂ ಯದುಹು ಪಪೃಚ್ಛ ಧರ್ಮವಿತ್. ಅವನು ಹೀಗೆ ಪ್ರಶ್ನೆ ಮಾಡಿದಂತೆ, ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ತೆ ವಿಶಾರದ ಯಾಮಾಸಾಧ್ಯ ಭವಾನ್ ಲೋಕಾನ್ ವಿದ್ವಾನ್ ಚರತಿ ಬಾಲವತ್. ಇಂಥ ಒಂದು ಸ್ಥಿರವಾದ ನಿರ್ಲಿಪ್ತವಾದ ಬುದ್ಧಿ ನಿನಗೆ ಬಂದಿದೆಯಲ್ಲ, ಬಂತು ಹೇಗೆ? ಇಂಥ ಸ್ಥಿತಿಯನ್ನು ನೀನು ತಲುಪಿದ ಹೇಗೆ? ಈ ಎತ್ತರವನ್ನು ನೀನು ತಲುಪಿದ್ದು ಹೇಗೆ? ದೊಡ್ಡ ವಿದ್ವಾಂಸ ಆದರೂ ಬಾಲಕನಂತೆ ಓಡಾಡ್ತಾ ಇದೆಯಲ್ಲ. ತ್ವಂತು ಕಲ್ಯ ಕವಿರ್ ದಕ್ಷ ಸುಭಗ ಅಮೃತ ಭಾಷಣ. ಯಾವತ್ತು ಶ್ರೇಷ್ಠವಾದ ಮಾತುಗಳನ್ನು ಆಡುವವನು. ಕಿಂಚಿತ್ ಜಡೋನ್ಮತ್ತ ಪಿಶಾಚವತ್ ನಕರ್ತು ಮೀಹಸೆ ಕಿಂಚಿತ್. ಏನು ಹೆಚ್ಚಿಂದ ಮಾತಾಡಲಿಕ್ಕೆ ನೀನು ಬಯಸ್ತಾ ಇಲ್ಲ. ಯಾರೋ ಮೂರ್ಖನಂತೆ, ಹುಚ್ಚನಂತೆ, ಪಿಶಾಚಿಯಂತೆ ಓಡಾಡ್ತಾ ಇದ್ದೆ. ಯಾಕೆ ಹೀಗೆ? ನಿನಗಿಂತ ಸ್ಥಿರವಾದ ಬುದ್ಧಿ ಬಂತು ಹೇಗೆ? ಅಗಾಧವಾದ ಸುಖ ಅನುಭವಿಸ್ತಾ ಇದೆಯಲ್ಲ. ಜನೇಶು ದಹ್ಯಮಾನೇಶು ಕಾಲ ಲೋಭ ದವಾಗ್ನಿನ. ಇಡೀ ಊರೆಲ್ಲ ಸುಟ್ಟು ಬೂದಿ ಆಗ್ತಾ ಇದೆ, ನೀನು ಮಾತ್ರ ಆರಾಮಾಗಿದ್ದೆ. ಯಾಕೆ ಊರೆಲ್ಲ ಸುಟ್ಟು ಬೂದಿ ಆಗ್ತಿದೆ ಅಂದ್ರೆ, ಕೆಲವರಿಗೆ ಕಾಮದ ದಳ್ಳುರಿ, ಕೆಲವರಿಗೆ ದುರಾಸೆಯ ದಳ್ಳುರಿ. ತಪ್ಪಸೆ ಅಗ್ನಿನ ಮುಕ್ತ. ನಿನಗೆ ಮಾತ್ರ ಯಾವ ಬಿಸಿ ಜಳವೇ ತಪ್ಪಿಲ್ಲ. ಇದು ಹೇಗೆ? ಗಂಗಾಂಬಸ್ತ ಇವ ದ್ವಿಪ. ದೊಡ್ಡ ಆನೆ ನೋಡಿ, ಹರಿಕಥಾಮೃತಸಾರದಲ್ಲಿ ದಾಸರು ಮದ್ದಾನೆ ಅಂತ ಸಂಚರಿಸಿರು ಅಂತ ಬಂದು ಹೇಳಿದ್ರಲ್ಲ, ಅದು ಭಾಗವತದಲ್ಲಿದ್ದನ್ನು ಹೇಳಿದ್ರೆ, ನೀರಿನ ಮಧ್ಯದಲ್ಲಿ ಒಂದು ಆನೆ ಅನಾಯಾಸವಾಗಿ ವಿಹಾರ ಮಾಡ್ತಿರ್ತದೆ. ನೀರು ಕುಡಿಬೇಕು ಅನ್ಸಿದ್ರೆ ಕುಡಿತದೆ, ಅಲ್ಲಿದ್ದ ನೀರನ್ನು ಬೇರೆ ಯಾರಿಗೂ ಎರಚಬೇಕು ಅನ್ಸಿದ್ರೆ ಎರಚುತ್ತದೆ. ಎಷ್ಟು ಹೊತ್ತಲ್ಲಿ ಕಳೀತದಂತಿಲ್ಲ, ಅಂಥದ್ದು ಕಾಲ ಕಳೀತಾನೆ ಇರ್ತದಲ್ಲಿ. ಹಾಗೆ ನೀನು ಕೂಡ ಸ್ವಲ್ಪ ಏನಾದರೂ ಹೇಳು ನಮಗೆ. ನೀನು ಅವಧೂತ ಇರಬಹುದು, ನಿನಗೇನು ಬೇಕಾಗಿಲ್ಲದೆ ಇರಬಹುದು, ನಮಗೊಂದು ಸ್ವಲ್ಪ ಏನಾದರೂ ಹೇಳು ಅಂತ ಕೇಳ್ತಿದ್ದ ನಾವು. ಇದು ಬ್ರಹ್ಮನ್ ಆತ್ಮನಿ ಆನಂದ ಕಾರಣಂ. ಇಷ್ಟು ಆನಂದವಾಗಿ ಬದುಕಿದ್ದೀಯಲ್ಲ, ನಾವೆಲ್ಲ ಈಗ ಸಂಕಟ ಪಡ್ತಿದ್ದೀವಲ್ಲ, ಇಷ್ಟು ಆನಂದವಾಗಿ ನೀನು ಬದುಕುವುದಾದ್ರೆ ಅದು ಹೇಗೆ ಸಾಧ್ಯ ಆಯ್ತು ನನಗೆ? ಅದೊಂದು ಸ್ವಲ್ಪ ಹೇಳು. ಯದುನೈವ ಮಹಾಭಾಗ ಬ್ರಹ್ಮಣ್ಯೇನ ಸುಮೇಧಸ ಪೃಷ್ಟ ಸಂಭಾಷಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜಃ. ಆವಾಗ ಅವಧೂತ ಹೇಳಿ ಪ್ರಾರಂಭ ಮಾಡಿದಂತೆ. ಅಲ್ಲಿ ಬರೋ ಶ್ಲೋಕ ಇದೆ. ಅಲ್ಲಿ ಏನು ಕೇಳಬೇಕು, ಯಾರನ್ನು ಕೇಳಬೇಕು ಅನ್ನೋದನ್ನು ಕೂಡ ನಾವು ಭಾರತಗಳಿಂದ ಕಲಿಬೇಕು. ಯದು ಇಲ್ಲಿ ಕೇಳ್ತಿದ್ದಾನಲ್ಲ ಅವಧೂತನನ್ನ, ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಸ್ವಯಂ ಭಗವಂತ ವೈಷ್ಣವ ಧರ್ಮಗಳನ್ನು ಉಪದೇಶಿಸ್ತಾನೆ ಅಂತ ಬಂದಿದೆ.
ಆಶ್ವಮೇಧಿಕ ಪರ್ವದಲ್ಲಿ ವೈಷ್ಣವ ಧರ್ಮ ಪರ್ವ ಅಂತ ಒಂದು ಉಪಪರ್ವ ಇದೆ. ಅಲ್ಲಿ ಅವನು ಪಾಂಡವರಿಗೆ ಇದನ್ನೆಲ್ಲ ಹೇಳ್ತಾನೆ. ಗೀತೆ ಅರ್ಜುನನಿಗೆ ಹೇಳಿದ, ಅನುಗೀತೆಯನ್ನು ಮತ್ತೆ ಅರ್ಜುನನಿಗೆ ಹೇಳಿದ ಆಶ್ವಮೇಧಿಕ ಪರ್ವದಲ್ಲಿ. ವೈಷ್ಣವ ಧರ್ಮ ಪರ್ವ ಅಂತ ಆಶ್ವಮೇಧಿಕ ಪರ್ವದ ಉಪಪರ್ವ. ಅಲ್ಲಿ ಮತ್ತೆ ವೈಷ್ಣವ ಧರ್ಮಗಳನ್ನು ಪಾಂಡವರಿಗೆ ಉಪದೇಶ ಮಾಡಿದೆ. ಅಲ್ಲಿ ಬರುವ ಒಂದು ಮಾತು, ಆ ಭಗವಂತ ದ್ವಾರಕೆಯಲ್ಲಿದ್ದಾಗ ಅವನಿಗೊಬ್ಬ ಬ್ರಾಹ್ಮಣ ಸಿಕ್ಕಿದ್ದಂತೆ. ಅವನೂ ಒಬ್ಬ ಅವಧೂತನೇ. ಸ್ವಲ್ಪ ಏನಾದ್ರು ತತ್ವೋಪದೇಶ ಮಾಡ್ರಿ ಅಂತ ಕೃಷ್ಣ ಕೇಳಿದ್ನಂತೆ. ಯಾಕೆಂದ್ರೆ ಅವನು ಪೂರ್ವಜನ ಅಂತ ಎದು ಕೇಳಿದ್ದ. ಕೃಷ್ಣನೇ ಕೇಳಿದ್ದ ಅಂದ್ಮೇಲೆ ಎದು ಕೇಳುವುದೇನು ದೊಡ್ಡದಲ್ಲ. ಕೃಷ್ಣ ಮತ್ತು ಯದುಗಳೇ ಹೀಗೆ ಕೇಳಿದ್ದಾರೆ ಅಂದ್ಮೇಲೆ ನಾವು ಕೇಳಲೇಬೇಕಾದ್ದು ನಮ್ಮ ಕರ್ತವ್ಯ. ದೊಡ್ಡ ಜ್ಞಾನಿಗಳು ಸಿಕ್ಕಾಗ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಅವ್ರಿಗೆ ನಮಸ್ಕಾರ ಮಾಡ್ರಿ, ಸೇವಾ ಮಾಡ್ರಿ, ಪರಿಪ್ರಶ್ನೆ ಮಾಡ್ರಿ. ಏನು ಪರಿಪ್ರಶ್ನೆ ಮಾಡುವುದು ಅಂದ್ರೆ ಪರಿಪರಿಯಾಗಿ ಪ್ರಶ್ನೆ ಮಾಡ್ರಿ, ಪಿರಿಪಿರಿ ಮಾಡ್ರಿ, ಅವರಿಗೆ ಬಿಡಬೇಡ್ರಿ. ಹಾಗೀಗೆ ಹೇಳಲ್ಲ. ಕೆಲವು ಜ್ಞಾನಿಗಳು ಇರ್ತಾರಂತ, ಹತ್ರ ಬಂದು ಕಲ್ಲು ಒಗೆದು ಬಿಡ್ತಾರೆ. ಹಿಮಾಲಯದಲ್ಲಿ ಅಂತ ಕೆಲವರು ಇದ್ರು ಅಂತ ಓದಿ ಕೇಳಿದ್ದೇನೆ, ಹೋಗಿ ನೋಡಿಲ್ಲ. ಅಟ್ಮೇಲೆ ಏನು ಹೋಲಿಕೆ ನಮಗಾಗಿಲ್ಲ. ಹತ್ರ ಯಾರಾದ್ರೂ ಬಂದು ಕಲ್ಲು ಒಗೆದು ಬಿಡ್ತಾರೆ, ಚೀತು ಅಂತ ಉಗುಳಿ ಬಿಡ್ತಾರೆ ನನ್ನ ಮೇಲೆ. ಅಸಹ್ಯಾಗಿ ಇವ್ರ ಸಹವಾಸ ಯಾರಿಗಿರಬೇಕು ಅಂತ ಎದ್ದು ಹೋಗಿಬಿಡ್ಬೇಕು ನಾವೇ. ಅಂಥವ್ರು ಇದ್ದಾರಂತೆ, ಈಗಲೂ ಅಲ್ಲಿ ಎಲ್ಲೆಲ್ಲೋ ಇದ್ದಾರಂತೆ. ಹಾಗಿರ್ತಾರವ್ರು. ಸುಮ್ಮನೆ ಹೇಳಲಿಕ್ಕೆ ಹೋಗೋದಿಲ್ಲ, ಆ ಸಮಯ ವ್ಯರ್ಥ. ಅದು ಯಾಕೆ ನಮ್ಮಲ್ಲಿ ಕೆಲವರಿಗೆ ಏನಿದೆ ಅಂದರೆ, ಯಾರಾದ್ರೂ ಕಂಡು ಬಿಟ್ಕೊಳ್ಳಿ ಏನಾದ್ರು ಒಂದು ಕೇಳಿಬಿಡ್ಬೇಕು ಒಂದು ಪ್ರಶ್ನೆ. ಆ ಪ್ರಶ್ನೆಯನ್ನು ಕೇಳುವಾಗ ನಮಗೆಷ್ಟು ಆಳವಾದ ಜಿಜ್ಞಾಸೆ ಇದೆ, ಅದನ್ನು ಆಚರಿಸ್ತೀವಿ ಎಷ್ಟು ನಾವು ಅಂತ ಅದನ್ನು ಕೇಳಬೇಡ್ರಿ. ಅವ್ರಿಗೇನು ಕೇಳೋರಿದ್ದಾರಲ್ಲ, ನಾವು ಒಂದು ಕೇಳಬೇಡ. ಜ್ಯೋತಿಷಿಗೆ ಸಿಕ್ಕರೆ ನಮಗೂ ಒಂದು ಕುಂಡ್ಲಿ ನೋಡಿಬಿಡ್ರಿ ಅಂತ ಅನ್ನೋದು, ವೈದ್ಯರು ಸಿಕ್ಕರೆ ನಮಗೊಂದು ಸ್ವಲ್ಪ ಏನೋ ಸಮಸ್ಯೆ ಇದೆ ನೋಡಿಬಿಡ್ರಿ ಅಂತ ಅಂದಂತೆ ಅಷ್ಟು ನಮಗೆ ಸಲೀಸಾಗಿದೆ. ಜ್ಞಾನಿಗಳು ಸಿಕ್ಕರೆ ಇದೊಂದು ಸ್ವಲ್ಪ ಹೇಳಿಬಿಡ್ರಿ ಅಂತ ಅನ್ನೋದು. ಆದ್ರೆ ಅವ್ರು ಮಾತ್ರ ನಾ ಸಂವತ್ಸರ ವಾಸಿನಿ ಬ್ರೂಯ, ಒಂದು ವರ್ಷ ನಮ್ಮ ಮನೆಯಲ್ಲಿ ದನ ಕಾಯ್ಕೊಂಡಿರ್ರಿ, ಕಟ್ಟಿಗೆ ತೊಗೊಂಬರ್ರಿ ಕಾಡಿನಿಂದ, ಮುಂದೆ ನೋಡೋಣ. ಅಷ್ಟಾದ್ಮೇಲೂ ನಿಮ್ಗೆ ನಮ್ಮ ಹತ್ರ ಇರಬೇಕು ಅಂತ ಕಂಡ್ರೆ ನೋಡೋಣ. ನಮ್ಮ ಮನೆ ದನಗಳನ್ನು ಕಾಯಿರಿ, ನಮ್ಮ ಕಟ್ಟಿಗೆ ಒಡೆದು ಕೊಡ್ರಿ, ನಮ್ಮ ಅಡುಗೆ ಮಾಡಿ ಹಾಕ್ರಿ, ನಮ್ಮ ಪಾತ್ರೆ ತಿಕ್ಕ್ರಿ ನಾವು ಹೇಳಬೇಕಾಗಿಲ್ಲ. ಕನಿಷ್ಠ ಪಕ್ಷ ಅವ್ರ ಜಿಜ್ಞಾಸೆಯನ್ನು ಗಮನಿಸಿ ಹೇಳಬೇಕು ಅಂತ ಅದು ಶಾಸ್ತ್ರ ಹೇಳೋದು. ಅದಕ್ಕಾಗಿ ಸುಮ್ಮನೆ ಅವ್ರು ಹೇಳೋದೇ ಇಲ್ಲ, ಓಡಿಸಿಬಿಡ್ತಾರೆ. ಆದರೆ ಬಿಡದೆ ಪರಿಪರಿಯಾಗಿ ಪೀಡಿಸಿ ಅವ್ರನ್ನ ಕೇಳಬೇಕು, ಆವಾಗ ಅವ್ರು ಹೇಳ್ತಾರೆ. ಆದರೆ ಆ ಅವಧೂತ ಅಷ್ಟು ದೊಡ್ಡವನಾಗುತ್ತೆ. ಯದು ದೊಡ್ಡವನು ಅಂತನ್ನೋದು, ಯದುವಿನ ಆ ಪ್ರಶ್ನೆಯ ಕಾಳಜಿಯು ಕೂಡ ಅವನಿಗೆ ಗೊತ್ತಿದ್ದೇ ಇದೆ. ಆವಾಗ ಅವನು ಹೇಳಿದೆ, ನನಗೆ ಅನೇಕ ಜನ ಗುರುಗಳಿದ್ದಾರೆ, ಅವರೆಲ್ಲರಿಂದ ಈ ಥರದ ಒಂದು ಜ್ಞಾನವನ್ನು ನಾನು ಪಡ್ಕೊಂಡಿದ್ದೇನೆ. ಮುಕ್ತ ಅಟಾಮೀಹ ತಾನು ಶೃಣು, ನಾನು ಓಡಾಡ್ತಾ ಇದ್ದೀನಿ ಅಂತ. ಅವನು ಎಲ್ಲಿ ಓಡಾಡುವುದು, ಸಂಚಾರ ಮಾಡುವುದು ಅಂತ ಎಲ್ಲಿ? ಕಾಲು ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ಲಲ್ಲಿ ಸಂಚಾರ ಮಾಡುವುದು ಅಂತ ಬೇರೆ. ಸಂಚಾರ ಮಾಡುವುದು ಅಂತಂದ್ರೆ ಭಾಗವತ ತಾತ್ಪರ್ಯ ಹೇಳ್ತದೆ, ವೇದ ಮಾರ್ಗ ಪ್ರವರ್ತನಾತ್ ಸಂಚರಂತಹ ದ್ವಿಜಾಹ ಉದ್ದಿಷ್ಟಾಹ ಅಂತ. ವೈದಿಕ ಕರ್ಮಗಳನ್ನು, ವೇದೋಕ್ತವಾದ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡುವುದರಿಂದ ಬ್ರಾಹ್ಮಣರನ್ನ ಸಂಚರಂತಹ ಅಂತ ಹೇಳ್ತಾರೆ. ಸಂಚಾರ ಮಾಡುವುದು ಅಂದ್ರೆ ಅದು ಅಲ್ಲಿ ಸಂಚಾರ ಮಾಡುವುದು. ಆ ವೇದದಲ್ಲಿ ಸಂಚಾರ ಯಾರು ಮಾಡ್ತಾ ಇಲ್ಲ, ಅವನು ಕಾಲಿನಿಂದ ಸಂಚಾರ ಮಾಡ್ತಾ ಇದ್ರು ಮಲ್ಕೊಂಡಂತೇನೆ. ಭೌತಿಕವಾಗಿ ನೀವು ಮಲಗಿದ್ದೀರೋ ಅಂತ ಮುಖ್ಯ ಅಲ್ಲ, ಬೌದ್ಧಿಕವಾಗಿ ಮಲಗಿದ್ದೀರೋ ಎಚ್ಚರಿದ್ದೀರೋ ಅಂತ ಮುಖ್ಯ. ಇಂಟೆಲೆಕ್ಚುವಲಿ ಮಲಗಿದ್ದೀರೋ ಎಚ್ಚರ ಇದ್ದೀರೋ ಸಂಚಾರ ಮಾಡ್ತಿದ್ದೀರೋ ಅನ್ನೋದು ಮುಖ್ಯ. ನಾನು ಸಂಚಾರ ಮಾಡ್ತಿದ್ದೇನೆ ಅಂತ ಅವನು ಹೇಳ್ತಿದ್ದಾನೆ. ಅವನೇನು ಹೇಳಿದ? ಅವನು ಹೇಳಿದ ಮಾತು ಒಂದಿದೆ, ಭಗವಂತನ ಮಾಯೆ ಸುಳ್ಳಲ್ಲ, ಅವನ ಇಚ್ಛೆಯಿಂದ ಆಗಿದ್ದು ಇದೆಲ್ಲ ಪ್ರಕೃತಿ. ಎಲ್ಲವೂ ಅವನ ಇಚ್ಛೆಯಿಂದೇ ಆಗಿದ್ದು. ಗಂಡಿನ ಪಾಲಿಗೆ ಹೆಣ್ಣು ಮಾಯೆ, ಹೆಣ್ಣಿನ ಪಾಲಿಗೆ ಗಂಡು ಮಾಯೆ. ಮಾಯೆ ಅದೆಲ್ಲವೂ ಅವನ ಇಚ್ಛೆಯಿಂದ ಆಗಿದ್ದು. ಮತ್ತೆ ಮನೆ, ಮಠ, ವಸ್ತ್ರ, ಆಭರಣ, ವಾಹನ, ಇದೆಲ್ಲ ಈ ಪ್ರಕೃತಿ ನನ್ನ ಸಲುವಾಗಿ ಸೃಷ್ಟಿ ಮಾಡಿದೆ ಅಂತ ಭ್ರಮೆ ಇವನಿಗೆ. ಅವನೇನು ಮಾಡ್ತಾನೆ? ಬುದ್ಧಿ ಕಳ್ಕೊತಾನೆ, ಪತಂಗ ಹೊಳದಂತೆ ಹಾಳಾಗಿ ಹೋಗಿಬಿಡ್ತಾನೆ. ಆ ಪತಂಗಕ್ಕೆ ಬೆಂಕಿ ಹತ್ರ ಹೋಗ್ಬೇಕು ಅಂತ ಅನಿಸ್ತದೆ. ಅದೊಂದು ಬೆಂಕಿ, ಅಲ್ಲಿರೋ ಬಣ್ಣ, ನೂರಾರು ಬಣ್ಣಗಳು, ತುಂಬ ಆಕರ್ಷಣೆ. ಇದೇನೋ ಒಂದು ಹೂವು, ತಿನ್ನಬೇಕಾದ ಸಾಮಾನು, ಏನೋ ಒಂದು ಅನಿಸ್ಬಿಡ್ತದೆ. ಅಲ್ಲಿ ಹೋಗಿಬಿಡ್ತದೆ, ಬಿದ್ದು ಅದು ನಷ್ಟ ಆಗಿ ಹೋಗಿಬಿಡ್ತದೆ. ಪತಂಗ ಹಾಳಾಯ್ತು. ಯೋಗಿ ಅದ್ರ ಮೂಲಕ ಬುದ್ಧಿ ಕಲಿತ. ಇನ್ನೊಬ್ಬರ ತಪ್ಪುಗಳನ್ನು ನೋಡಿ ಬುದ್ಧಿ ಕಲಿಯುವವನು ಬುದ್ಧಿವಂತ. ತನ್ನ ತಪ್ಪುಗಳನ್ನೇ
ತಾನೇ ತಪ್ಪು ಮಾಡಿದಾಗ ಅದೊಂದು ಬುದ್ಧಿ ಕಲಿಯುವವನು ಸಾಮಾನ್ಯ ಮನುಷ್ಯ. ತನ್ನ ತಪ್ಪಿನಿಂದಲೂ ಬುದ್ಧಿ ಕಲಿದಿದ್ದವನು ಮೂರ್ಖ. ಅವನಿಗೆ ಬೇರೆ ಮಾರ್ಗವೇ ಇಲ್ಲ. ಯೋಗಿ ಅದರಿಂದ ಪಾಠ ಕಲಿತಾನೆ ಅಂತ ಒಂದು ಮಾತು. ವಸ್ತುತಃ ಈ ಮಾತು ಹೇಳಿದ್ಯಾರು ಅಂದರೆ ಪಿಂಗಳ ಅಂತ ಒಬ್ಬಳು ವೇಶ್ಯ, ಮೂಲತಃ ಒಬ್ಬಳು ವೇಶ್ಯ ಅವಳೇ ಮುಂದೆ ತ್ರಿವಕ್ರ ಆಗಿ ಹುಟ್ಟಿದ್ಲು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಭರತ ಚಕ್ರವರ್ತಿ ಅಂತವರು ಯೋಗ ಭ್ರಷ್ಟರಾಗಿದ್ದರು. ಅದನ್ನೆಲ್ಲ ನಾವು ಕೇಳಿದ್ದೇವೆ. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಹೇಗೆ ಯೋಗ ಮಾರ್ಗದಿಂದ ಕೆಳಗೆ ಬೀಳ್ತಿದ್ದೀವಿ ಅಂತ ಗೊತ್ತಿದೆ. ಪಿಂಗಳ ಅಂತವಳು ವಿದೇಹ ರಾಜನ ಊರಿನಲ್ಲಿದ್ಲು. ಅವಳಿಗೆ ಮೊದಲು ಸುಖದಲ್ಲಿ ಆಸಕ್ತಿ, ಧನ ಸಂಪಾದನದಲ್ಲಿ ಆಸಕ್ತಿ. ಕೊನೆಗೆ ಒಂದು ದಿವಸ ಅವಳಿಗೂ ವೈರಾಗ್ಯ ಬಂತು ಭಗವಂತನ ಅನುಗ್ರಹದಿಂದ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈರಜಿತೇಂದ್ರಿಯ ಪ್ರಲೋಭಿತ ಪತತ್ಯಂತೆ ತಮಸ್ಯತ್ನು ಪತಂಗವತ್ ಅಂತ. ಇದು 11ನೇ ಸ್ಕಂದದ 8ನೇ ಅಧ್ಯಾಯದ 7ನೇ ಶ್ಲೋಕ. ಅದನ್ನು ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮೂಲ ಭಾಗವತ ಸಾರೋದ್ಧಾರದಲ್ಲಿ ಹೇಳಿರುವುದು 8ನೇ ಅಧ್ಯಾಯದ 8ನೇ ಶ್ಲೋಕವನ್ನು. 7ನೇ ಶ್ಲೋಕವನ್ನು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದೆಲ್ಲ ನೋಡಿದರೆ ಅದೆಲ್ಲ ಆ ಅವಧೂತ ತಾನು ಹೇಳಿದ ಮಾತು ಅಂತಲೇ ಎಲ್ಲರೂ ವ್ಯಾಖ್ಯಾನ ಮಾಡ್ತಾರೆ. ಅನೇಕ ಜನ ಭಾಗವತ ವ್ಯಾಖ್ಯಾನಕಾರೆಲ್ಲ ಹಾಗೆ ತಿಳ್ಕೊಂಡಿದ್ದಾರೆ. ಆದರೂ ಅವಧೂತರು ಏನು ಹೇಳ್ತಾರೆ ಅಂದರೆ ಅದು ಪಿಂಗಳ ಅನ್ನುವಂಥ ವೇಶ್ಯ ಹೇಳಿದ ಮಾತು, ಅವಳು ಹೇಳಿದ ಮಾತನ್ನು ಇವರು ಕೋಟ್ ಮಾಡ್ತಿದ್ದಾರೆ. ಅದು ಅಷ್ಟೇ ಅವಧೂತರು ಅದನ್ನ ಅವ್ರು ತಿಳ್ಕೊಂಡಿದ್ದಾರೆ. ಅವಳು ತನ್ನ ವೈರಾಗ್ಯದ ಉದ್ಗಾರ ಏನು ಮಾಡಿದ್ಲಲ್ಲ ಅದನ್ನ ಇಲ್ಲಿ ಕೋಟ್ ಮಾಡ್ತಿದ್ದಾರೆ ಅಷ್ಟೆ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ಅಜಿತೇಂದ್ರಿಯ. ಮನುಷ್ಯ ಗಂಡು, ಅವನಿಗೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲ. ಎದುರಿಗೆ ಈ ಹಿಂದೆ ಅನೇಕ ಜನ್ಮಗಳಲ್ಲಿ, ಈಗ ಮುಂದೆ ಕೂಡ ದೇವಮಾಯೆಯಾದ ಈ ಸ್ತ್ರೀ ಕಾಣಿಸ್ತಾಳೆ. ತದ್ಭಾವೈ, ಅವಳ ಹಾವಭಾವಗಳಿಂದ ಇವನು ಮನಸೋಲ್ತಾನೆ, ಪ್ರಲೋಭಿತನಾಗ್ತಾನೆ, ಹಾಳಾಗಿ ಹೋಗ್ತಾನೆ. ಇದು ಪುರುಷನಿಗೆ ಹೇಳಿದ ಮಾತು. ಸ್ತ್ರೀಗೂ ಕೂಡ ಸ್ತ್ರೀಯ ಪಾಲಿಗೆ ಪುರುಷನೇ ದೇವಮಾಯ. ಅದು ನಾವು ಹಾಗೆ ತಿಳ್ಕೊಳ್ಳೇಬೇಕದು. ಅವನಿಗೂ ಕೆಲವು ಹಾವಭಾವ ಇವೆ. ಪುರುಷನಿಗೂ ಹಾವಭಾವ ವಯ್ಯಾರ ವನಪು ಇರೋ ಸ್ತ್ರೀಗೆ ಮಾತ್ರ ಅಲ್ಲ, ಅವನಿಗೆ ಅವನದೇ ಆದ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ. ಅದನ್ನ ನೋಡಿ ಇವಳು ಭ್ರಾಂತರಾಗ್ತಾಳೆ, ಇವಳು ನೋಡಿ ಅವನು ಭ್ರಾಂತರಾಗ್ತಾನೆ. ಅಂತೂ ಇಬ್ರು ಭ್ರಾಂತರಾಗೋದನ್ನೇನು ಬಿಡೋದಿಲ್ಲ. ಇಬ್ರು ಗಾಢವಾದ ದುರ್ಗತಿಗೆ ಹೋಗಿ ಬೀಳ್ತಾರೆ. ಹೇಗೆ ಅಂದ್ರೆ ಪತಂಗದಂತೆ. ಬಲಮ್ಮೆ ಪಶ್ಯ ಮಾಯಾಯಾಹ ಯಾದಿಶೋ ವಿಜಿತಾತ್ಮನಾಂ. ಇದು ಸ್ವಯಂ ಕಪಿಲ ತನ್ನ ತಾಯಿ ಹೇಳೋ ಮಾತು. ಹಿಂದೆ ಬಂದಿದ್ದಾರೆ ಸ್ವಯಂ ಅವಧೂತ ಹಿಂದಿನ ಹೋಗ್ತಕ್ಕಂಥದ್ದು ಹೇಳಿದ್ದಾರೆ. ಬಲಮ್ಮೆ ಪಶ್ಯ ಮಾಯಾಯಾಹ ಸ್ತ್ರೀಮಯ್ಯಾಹ ಯಹ ಯೋ ಜೈನೋ ದಿಶಾಂ. ನನ್ನದೊಂದು ಮಾಯಾ ಇದು. ವಸ್ತುತಃ ಇದು ಸ್ತ್ರೀಯ ಮಾಯೆ ಪುರುಷನನ್ನು ಕಾಡುವುದಲ್ಲ, ಪುರುಷನ ಮಾಯೆ ಸ್ತ್ರೀಯನ್ನು ಕಾಡುವುದಲ್ಲ. ಭಗವಂತನ ಮಾಯೆ ಸ್ತ್ರೀಯನ್ನು ಉಪಕರಣವನ್ನಾಗಿ ಮಾಡಿಕೊಂಡು ಪುರುಷನನ್ನು ಕಾಡ್ತದೆ. ಅದೇ ಪುರುಷನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಸ್ತ್ರೀಯನ್ನು ಕಾಡ್ತದೆ. ಯಾ ಕರೋತಿ ನಿಜಾಯತ್ತಾನ್ ಭೂ ವಿಜೃಂಭೇಣ ಕೇವಲ ಒಂದು ಹುಬ್ಬಿನ ಕುಣಿತದಿಂದ ಆ ಸ್ತ್ರೀ ಮಾಯೆ ಪುರುಷನನ್ನು ತನ್ನ ವಶ ಮಾಡ್ಕೋತದೆ. ನನ್ನ ಮಾಯೆಯಿಂದಾದ್ರೂ ಒಮ್ಮೆ ನೋಡ್ರಿ, ಭಗವಂತ ಜಗತ್ತಿಗೆ ಸವಾಲು ಹಾಕ್ತಿದ್ದಾನೆ. ನೋಡ್ರಿ ಒಂದ್ಸರಿ ಹೇಗೆ ಇಟ್ಟಿದ್ದೀನಿ ನಾನು ಜಗತ್ತನ್ನ, ಯಾರ್ಯಾರನ್ನು ಹೇಗೆ ಕುಣಿಸ್ತಾ ಇದ್ದೀನಿ ಅನ್ನೋದು ನೋಡ್ರಿ. ನನಗನ್ಸೋದು ಭಗವಂತನ ಅತಿ ದೊಡ್ಡ ಮಾಯೆ ಅಂದ್ರೆ ಏನು? ಎಲ್ಲದೂ ದೊಡ್ಡದೇ, ಅಲ್ಲಿ ಸಣ್ಣದು ದೊಡ್ಡದು ಅಂತಿಲ್ಲ. ನನಗನ್ಸೋದು ಹೀಗೆ, ಯಾರೊಬ್ಬರನ್ನು 1 ಇಂಚ್ ಕೆಳಗೆ ಹೋಲಿಕ್ ಬಿಡೋದಿಲ್ಲ, 1 ಇಂಚ್ ಮೇಲೆ ಹೋಲಿಕ್ ಬಿಡೋದಿಲ್ಲ. ಅದೇ ಮಾಯೆ, ಅತಿ ದೊಡ್ಡ ಮಾಯೆ. ಏಧಮಾನ ದ್ವಿಟ ಭಗವಂತನು ಹೇಳ್ತಾರಲ್ಲ, 1 ಇಂಚ್ ಮೇಲೆ ಏನಾದ್ರು ಹೋಗ್ತೀವಿ ಅಂತ ಸ್ವಲ್ಪ ಹೋದ್ರು ಮತ್ತೆ ಕಾಲು ಹಿಡಿದು ಕೆಳಗೆ ಇರ್ತಾನೆ. ನಿನ್ ಜಾಗ ಎಲ್ಲಿದೆ ಅಲ್ಲಿ ಕೂತಿರೋದು. 1 ಇಂಚ್ ಏನಾದ್ರು ಕೆಳಗೆ ಹೋಗ್ತೀನಿ ಅಂದ್ರೂ ನನ್ನ ಭಕ್ತರು ಕೆಳಗೆ ಬಿಡ್ಲಿಕ್ಕೆ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತೆ ಪ್ರತಿಜಾನೇ ಪ್ರಿಯೋಸಿದೆ. ನಾನು ಪ್ರತಿಜ್ಞೆ ಮಾಡ್ತೀನಿ, ನೀನು ಅರ್ಜುನ ನನ್ನ ಪ್ರೀತಿ ಪಾತ್ರ, ನಿನ್ನನ್ನು ನಾನು ಹಾಳಾಗಲಿಕ್ಕೆ ಬಿಡೋದಿಲ್ಲ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತೆ. ನಾನು ಪ್ರತಿಜ್ಞೆ ಮಾಡ್ತೀನಿ, ನೀನು ಪ್ರತಿಜ್ಞೆ ಮಾಡೋದು.
ಅದ್ಭುತವಾದ ಪ್ರತಿಜ್ಞೆಗಳು. ನಾನೇನು ಪ್ರತಿಜ್ಞೆ ಮಾಡ್ತೀನಿ ಅಂದರೆ, ನೀನು ನನಗೆ ಪ್ರೀತಿ ಪಾತ್ರ, ನಿನ್ನಂತೆ ಅರ್ಜುನನಂತೆ ಎಲ್ಲ ಭಕ್ತರು ಕೂಡ ನನಗೆ ಪ್ರೀತಿ ಪಾತ್ರರು. ಇದನ್ನು ನಾನು ನಿನಗೆ ಹೇಳ್ತೇನೆ. ಆದರೆ ನೇರವಾಗಿ ಜನ ಸಮುದಾಯದಲ್ಲಿ ನಾನು ಬರೋದಿಲ್ಲ, ಯಾಕಂದ್ರೆ ನನ್ನನ್ನು ಕಾಣೋ ಯೋಗ್ಯತೆ ಅವ್ರಿಗಿಲ್ಲ. ನೀನು ಜನ ಸಮುದಾಯದಲ್ಲಿ ಹೋಗಿ ನಿಲ್ಲು. ಕೌಂತೆಯ ಪ್ರತಿಜಾನಿಗೆ ನಮೇ ಭಕ್ತ ಪ್ರಣಶಿತಿ, ಭಗವದ್ಭಕ್ತರು ಯಾರು ಕೂಡ ನಾಶ ಆಗೋದಿಲ್ಲ, ಅದಕ್ಕೆ ನಾನೇ ಸಾಕ್ಷಿ ಅಂತ ನೀನು ಹೋಗಿ ಜನ ಸಮುದಾಯದಲ್ಲಿ ಪ್ರತಿಜ್ಞೆ ಮಾಡು ಅಂತ ಅರ್ಜುನನ ಕೈಯಿಂದ ಪ್ರತಿಜ್ಞೆ ಮಾಡಿಸ್ತಾನೆ. ತಾನು ಅರ್ಜುನನ ಎದುರಿಗೆ ಪ್ರತಿಜ್ಞೆ ಮಾಡ್ತಾನೆ. ಅದರಿಂದ 1 ಇಂಚ್ ಕೆಳಗೆ ಹೋಲಿಕ್ಕೆ ಕೊಡೋದಿಲ್ಲ, 1 ಇಂಚ್ ಮೇಲೆ ಹೋಲಿಕ್ಕೆ ಕೊಡೋದಿಲ್ಲ. ಇದು ಭಗವಂತನ ಮಹಿಮೆ. ಬಲಮೇ ಪಶ್ಚಿಮಾಯಾಯ ಪಶ್ಚಿಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ ಅಂತ ಅಶ್ವತ್ಥಾಮನಿಗೆ ಸವಾಲು ಹಾಕ್ತಾನೆ ಮಹಾಭಾರತದಲ್ಲಿ. ನೀನು ಪಾಂಡವರನ್ನೆಲ್ಲ ಕೊಂದು ಹಾಕಿಬಿಡ್ಬೇಕು, ಪರೀಕ್ಷಿತನ ಕೊಂದು ಹಾಕ್ಬೇಕು ಅಂತ ಹೊರಟಿದ್ಯಲ್ಲ, ಏನ್ ತಿಳಿದಿದ್ದೀನಿ ನಾನು? ಪಶ್ಚಿಮೇ ತಪಸೋ ವೀರ್ಯಂ, ನನ್ನ ಶಕ್ತಿ ಎಂಥದಂತ ನೋಡು, ನನ್ನ ಸತ್ಯದ ಸಂಕಲ್ಪ ಎಂಥದಂತ ಅನ್ನೋದನ್ನು ನೋಡು. ನರಾಧಮ, ನನ್ನ ಸತ್ಯದ ಸಂಕಲ್ಪವನ್ನು ಮೀರಬೇಕು ಅಂತ ಹೊರಟಿದ್ಯಲ್ಲ, ನರಾಧಮ ನೀನು ಅಂತ ಅಶ್ವತ್ಥಾಮನಿಗೆ ಒಂದು ಸವಾಲು ಹಾಕಿದ. ಆ ಶಿವರಾತ್ರಿ ಮತ್ತು ವಿಷ್ಣು ತೀರ್ಥಾಚಾರ್ಯರ ಆರಾಧನೆ ಆ ಎಲ್ಲ ಸಂದರ್ಭದಲ್ಲಿ ಅವರೆಲ್ಲ ಹೇಳಿದ ಮಾತುಗಳು, ಅವರನ್ನು ಉದ್ದೇಶಿಸಿ ಭಗವಂತ ಹೇಳಿದ ಮಾತುಗಳು, ಅದನ್ನೆಲ್ಲ ನಾವು ಯಾವತ್ತೂ ಕೂಡ ಮನನ ಮಾಡ್ಕೋತಾ ಇರಬೇಕು. ಅದಕ್ಕಾಗಿ ಆ ಪಿಂಗಳೆಯ ಮಾತನ್ನ ಅವಧೂತರು ಏನು ಹೇಳಿದ್ರಲ್ಲ, ಇಂಥದ್ದೊಂದು ದೊಡ್ಡ ಹೊಂಡಕ್ಕೆ, ದೊಡ್ಡ ತೆಗ್ಗಿಗೆ ಎಲ್ಲ ಜನರು ಹೋಗಿ ಬೀಳ್ತಾರೆ. ಪತಂಗವನ್ ನಷ್ಟ ದೃಷ್ಟಿಗೆ, ತನ್ನ ದೃಷ್ಟಿಕೋನವನ್ನೇ ಕಳ್ಕೊಂಡ್ಬಿಡ್ತಾನೆ. ತಾತ್ವಿಕ ಕಣ್ಣು ಕಾಣಿಸ್ತಿರ್ತದೆ, ಕಣ್ಣು ಕಂಡೇನು ಉಪಯೋಗ, ಒಳಗಿನ ಕಣ್ಣು ಕಾಣ್ತಾ ಇರೋದಿಲ್ಲ. ಈ ಥರ ಅವನು ಹಾಳಾಗಿ ಹೋಗ್ತಾನೆ. ಅಲ್ಲೊಂದು ಮತ್ತೊಂದು ಶ್ಲೋಕ ಇದೆ, ನಾವು ಯಾವತ್ತೂ ನೆನ್ಪಿಟ್ಕೋಬೇಕಾದ. ನಾವು ಎಲ್ಲಿದ್ದೀವಿ, ನಾವೀಗ ಇದ್ದಿದ್ದು ಎಲ್ಲಿ ಅಂದ್ರೆ, ಈಗ ಅಹೋ ಸುಭದ್ರಂ ಸುನಸಂ ಸುಸ್ಮಿತಂ ಚ ಮುಖಂ ಸ್ತ್ರೀಯ ತ್ವಂಮಾಂಸ ರುಧಿರ ಸ್ನಾಯು ಮೇಧೋ ಮಜ್ಜಾಸ್ತಿ ಸಂಹತವು ವಿಣ್ಮೂತ್ರ ಪೂಯೆ ರಮತಾಂ ಕ್ರಿಮೀಣಾಂ ಕಿಯದ್ ಅಂತರಂ. ಇದು 11ನೇ ಸ್ಕಂದದ ಮಾತೆ, ಪೂರ್ವ ಹೇಳುವಂಥ ಮಾತು. ಊರ್ವಶಿಯ ಬೆನ್ನತ್ತಿ ಹಾಸ್ಯಾಸ್ಪದನಾಗಿಬಿಟ್ಲಲ್ಲ, ಅವಳು ಅವನನ್ನು ಒಂದು ಹಂತದಲ್ಲಿ ಕೈ ಬಿಟ್ಟು ಹೋಗಿಬಿಟ್ಲು. ಅವನು ಹೇಳ್ತಾನೆ, ನಾವೆಲ್ಲ ನೆನಪು ಮಾಡ್ಕೊಳ್ಬೇಕು. ಪಿತ್ರೋ ಕಿಂಸ್ವಿನ್ನು ಭಾರ್ಯಾಯ ಸ್ವಾಮಿನಃ ಅಗ್ನೇಃ ಸ್ವಗೃದ್ಧಯೋ ಕಿಂ ಆತ್ಮನಃ ಕಿಂ ಸುಹೃದಾಂ ಇತಿ ಯೋ ನಾವಸೀಯತೆ ತಸ್ಮಿನ್ ಕಳೆಯವರೇ ಮೇತ್ರಿ ತುಚ್ಛ ನಿಷ್ಠೆ ವಿಷಜ್ಯತೆ. ಮುಂದೆ ಅಹೋ ಸುಭದ್ರಂ ಸುನಸಂ ಬಂದಿರೋ ಮಾತು ಅವಧೂತರು ಕೋಟ್ ಮಾಡಿದರು. ಯಾರ್ದು ಈ ಶರೀರ? ನನ್ನದು ಅಂತ ನಾವು ತಿಳ್ಕೊಂಡಿದ್ದೀವಿ. ವಸ್ತುತಃ ನಮ್ಮದಾಗಿದ್ದ ಶರೀರ ಅಲ್ಲ, ನಮ್ಮ ತಂದೆ ತಾಯಿಯಂದ್ರದ. ನಾವೇ ಬದುಕಿರುವಾಗ ನಮ್ಮ ತಂದೆ ತಾಯಿದ್ರೆ ಹೋಗಿಬಿಟ್ಟಿರ್ತಾರೆ, ಮತ್ತೆ ನಮ್ಮ ಶರೀರದ ಮೇಲೆ ಅವ್ರು ಹೊಡಿತಾನೆ ಎಷ್ಟು ದಿವಸದ. ನಿಮ್ಮ ಹೆಂಡತಿದ ಹೊಡಿತಾನ, ನಿಮ್ಮ ಹೆಂಡತಿ ನಿಮ್ಮ ಶರೀರದ ಮೇಲೆ ಎಷ್ಟು ದಿವಸ ಹೊಡಿತಾನೆ ಸಾಧಿಸಿ ಹೊಡಿತಾಳೆ. ನಿಮ್ಗಿಂತ ಮೊದಲೇ ಅವಳು ಮರಣಿಸಿ ಬಿಡ್ಬೋದು, ಅವಳಿಗಿಂತ ಮೊದಲು ನೀವು ಮರಣಿಸಬಹುದು. ಇಬ್ರು ಏಕಕಾಲಕ್ಕೆ ಮರಣ ಹೊಂದುತ್ತೀರಿ ಅದೃಷ್ಟವಶಾತ್ ಅಂತ ತಿಳ್ಕೊಂಡ್ರು. ನಿಮ್ಮ ಶರೀರದ ಮೇಲೆ ಅವಳ ಹೊಡಿತಾನೆ ಎಷ್ಟು, ಅವಳ ಶರೀರದ ಮೇಲೆ ನಿಮ್ಮ ಹೊಡಿತಾನೆ ಎಷ್ಟು. ಶರೀರದ ಮೇಲೆ ಹೊಡೆತನ ಸಾಧಿಸಿದ್ರು, ಮನಸ್ಸಿನ ಮೇಲೆ ಯಾರ ಮನಸ್ಸಿನ ಮೇಲೆ ಹೊಡೆತನ ಸಾಧಿಸ್ಲಿಕ್ಕೆ ಸಾಧ್ಯ? ಕಿಂ ಭಾರ್ಯಾಯ, ನಮ್ಮ ಮಾಲೀಕರದ, ನಮ್ಮ ಮಾಲೀಕರು ನಮ್ಮನ್ನು ಜೀತಕ್ಕೆ ಇಟ್ಕೊಂಡಿದ್ದಾರೆ, ಅವ್ರದ್ದು ಈ ಶರೀರ ಅವ್ರದ್ದು ಅಲ್ಲ. ಅಗ್ನಿದ, ನಾಳೆ ಅಗ್ನಿ ಸುಟ್ಟಾಗ್ತಾವಲ್ಲ, ಹಂಗಾರೆ ಈ ಶರೀರ ಅಗ್ನಿಗೆ ಸಂಬಂಧಪಟ್ಟದ್ದ? ನಾಯಿ ನರಿಗಳು ತಿಂದು ಹಾಕ್ತಾವಲ್ಲ, ಅವ್ರಿಗೆ ಏನಾದ್ರು ಸಂಬಂಧಪಟ್ಟದ್ದ? ನನ್ನದ, ನನ್ನ ಮೇಲೆ ಆದ್ರೆ ಎಷ್ಟು ನನ್ಗೆ ಹಿಡಿತಾ ಇದೆ. ಕಿಂ ಆತ್ಮನಃ ಕಿಂ ಸುಹೃದಾಂ, ಗೆಳೆಯರು ಬಂಧು ಮಿತ್ರರ ಶರೀರ ಇದು. ತಸ್ಮಿನ್ ಕಳೆಯವರ, ಇಂಥದ್ದೊಂದು ಕಳೆಯವರ ಇಂಥ ಶರೀರ ಇದು. ನಾವೇ ಇಂಥ ಹೊಲಸ ಶರೀರವನ್ನು ಎದುರುಗಡೆ ನಿಂತ್ಕೊಂಡು ಆ ಶರೀರವನ್ನು, ಹೆಂಡತಿ ಶರೀರವನ್ನು ನಾವು ನಿಲ್ಲಿಸ್ಕೊಂಡು ಅದನ್ನು ವರ್ಣನೆ ಮಾಡ್ತಿದ್ದೀವಿ. ಹೆಂಡತಿ ನಮ್ಮ ಶರೀರವನ್ನು ವರ್ಣನೆ ಮಾಡ್ತಿದ್ದಾಳೆ. ಆಹಾ ಏನು ಭಾಗ್ಯ, ಎಂಥ ಸ್ವರೂಪನಾದ ವ್ಯಕ್ತಿಯನ್ನು ಮದುವೆ ಆದೆ ನಾನು ಅಂತ ಅವಳು ಹೇಳ್ತಿರ್ತಾಳೆ. ಎಂಥ ಸ್ವರೂಪಿಣಿಯನ್ನು ನಾನು ಮದುವೆ ಆದಂತ ಇವನು ಹೇಳ್ತಿರ್ತಾನೆ ಅವಳಿಗೆ. ಅಹೋ ಸುಭದ್ರಂ ಸುನಸಂ, ಎಂಥ ಮೂಗು, ಎಂಥ ನಗು, ಮುಖದ ಮೇಲೆ ಏನು ಕಳೆ ಅಂತೆಲ್ಲ ವರ್ಣನೆ ಮಾಡಿಯೇ ಮಾಡ್ತಿರ್ತಾನೆ. ಎಲ್ಲಿದೆ ಅಂದರೆ ಅಲ್ಲಿರುವುದೇನು? ಯಾವ ಶರೀರದಲ್ಲಿ ನಾವು ಸುಖ ಪಡ್ತಿದ್ದೀವಿ ಅಂದರೆ ಅಲ್ಲಿರೋದು ಚರ್ಮ, ಮಾಂಸ, ರಕ್ತ, ಕೊಬ್ಬು, ಕೀವು, ದುರ್ವಾಸನೆ, ಇಂಥದ್ದೊಂದು ಎಲುವಿನ ಗೂಡದು. ಅಲ್ಲಿ ನಾವು ಸಂತೋಷ ಪಡ್ತಿದ್ದೇವೆ. ಅವಳು ಸಂತೋಷ ಪಡ್ತಿರುವುದು ಅಲ್ಲಿಯೇ, ನಾವು ಸಂತೋಷ ಪಡ್ತಿರುವುದು ಅಲ್ಲಿಯೇ. ಹಾಗಾದ್ರೆ ನಮಗೂ ಕ್ರಿಮಿಗಳಿಗೂ ಇರುವ ಅಂತರ ಏನು?
ಕ್ರಿಮಿಗಳು ಎಲ್ಲೆಲ್ಲಿ ಇರಬಾರ್ದು ಅಲ್ಲೆಲ್ಲ ಇದ್ದೇ ಇರ್ತಾವೆ. ಯಾವ ವಸ್ತುಗಳನ್ನು ನಾವು ಇಲ್ಲಿ ಕೋಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಹೊಲಸಿನಲ್ಲೆಲ್ಲ ಕ್ರಿಮಿಗಳು ಇದ್ದೇ ಇರ್ತಾವಲ್ಲ. ಆ ಕ್ರಿಮಿಗಳಿಗೂ ನಮಗೂ ಇರುವ ಅಂತರ ಎಷ್ಟು? ಮನುಷ್ಯ ಜನ್ಮ, ವಿಕಸಿತವಾದ ಜನ್ಮ, ದೊಡ್ಡ ಮೆದುಳು, ಒಳ್ಳೆ ವಿಚಾರ ಶಕ್ತಿ ಎಲ್ಲ ಇದೆ. ಬ್ರಹ್ಮಾವಬೋಧ ದಿಷಣಂ ಮುದಮಾಪ ದೇವ ಅಂತ ಹೇಳಿ ಪರಮಾತ್ಮನನ್ನು ತಿಳಿಯುವ ಶಕ್ತಿ ಉಳ್ಳಂಥ ಶರೀರ ನಮ್ಗೆ ಕೊಟ್ಟಿದ್ದಾನೆ, ಮನಸ್ಸು ನಮ್ಗೆ ಕೊಟ್ಟಿದ್ದಾನೆ ಪರಮಾತ್ಮ, ನಾವು ತಿಳ್ಕೊಂಡಿದ್ದೀವಲ್ಲ. ಆದರೆ ನಾವು ಹೀಗೆ ಹೊಲಸಿನಲ್ಲೇ ಸುಖ ಪಡ್ತಾ ಕುಟುಂಬ ರಾಮರಾಗಿ ಬದುಕಿಬಿಟ್ರೆ ಆ ಕ್ರಿಮಿಗೂ ನಮಗೂ ಇರುವ ಅಂತರ ಎಷ್ಟ್ರಿ? ಅಂತೂ ಪೂರ್ವ ಎಲ್ಲ ಸುಖವನ್ನು ಉಂಡು ಪ್ರಾರಬ್ಧ ಎಲ್ಲ ಮುಗೀತು ಅಂತ ಹೇಳಿದಾಗ ಆಡುವ ಮಾತು. ಈ ಪಿಂಗಳನು ಅದೇ ಮಾತನ್ನು ಹೇಳ್ತಿದ್ದಾಳೆ. ನಾವು ಕ್ರಿಮಿಯಾಗಿ ಬದುಕಬೇಕೋ ನಿಜವಾಗಿ ಮನುಷ್ಯನಾಗಿ ಬದುಕಬೇಕೋ? ನಮ್ಮನ್ನು ಈ ಶರೀರ ಕೊಟ್ಟು ಭಗವಂತ ಪರಮಾತ್ಮನ ತಿಳ್ಕೋವಂತ ಪ್ರೇರಿಸಿಕೊಟ್ಟಲ್ಲ, ಈ ಜಗತ್ತಿಗೆ ಕಳಿಸಿದ್ನಲ್ಲ, ನಾವು ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದಂಥ ಶ್ಲೋಕ ಅದು. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.